ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕನ್ನಡ ಲಾಗ್ಸ್. ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ, ಇವತ್ತು ನಾವು ಯಾವ ರೀತಿ ಚೀಟಿ ಫಂಡ್ ಹಾಕ್ತೇವೆ, ಆಮೇಲೆ ಅದರಿಂದ ನಮ್ಗೆ ಏನು ಲಾಭ ಐತಿ, ಅದನ್ನ ನಾವು ಯಾವ ರೀತಿ ನಡೆಸ್ತೇವೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಚೀಟಿ ಫಂಡ್ ಹಾಕೋದ್ರಿಂದ ನಮಗಂತೂ ಭಾಳ ಯೂಸ್ಫುಲ್ ಆಗೈತೆ ನೋಡ್ರಿ. ಆಮೇಲೆ ನಾವು ಈ ಚೀಟಿ ಫಂಡನ್ನು ನಾವು ಆಲ್ಮೋಸ್ಟ್ ನಾವು ಹೊರಗಿನ ಜನನಂತೂ ತೊಗೋದಿಲ್ಲ. ನಮ್ಮ ಸ್ಟಾಫ್ ಒಳಗೆ ಅಂದರೆ ನಾವು ಏನು ಕೆಲಸ ಮಾಡ್ತೇನಲ್ರಿ, ಅಲ್ಲಿ ನಮ್ಮ ಸ್ಟಾಫ್ ಒಳಗೆ ನಾವು ಒಂದು 12 ಜನದ ಒಂದು ಗ್ರೂಪ್ ಮಾಡ್ಕೊಂಡೆವು. 12 ಜನದ ಗುಂಪು ಮಾಡ್ಕೊಂಡು ನಾವು ಪ್ರತಿ ತಿಂಗಳ 10,000 ರೂಪಾಯಿ ಅಂತ ಹಾಕ್ತೇವೆ. ಒಬ್ಬರು 10,000 ರೂಪಾಯಿ, ಇಲ್ಲ ನಮ್ಗೆ 10,000 ರೂಪಾಯಿ ಆಗಲ್ದವ್ರ ಇಬ್ಬರು ಸೇರಿ 10,000 ರೂಪಾಯಿ ಹಾಕ್ತಾರೆ, ಅಂದ್ರೆ 5,000 ರೂಪಾಯಿ ಹಾಕ್ತಾರೆ. ಆದರೆ ಇಬ್ಬರದು ಸೇರಿ ಒಂದೇ ಬಿಸಿ ಅವ್ರದ್ದು. ಈ ರೀತಿಯಾಗಿ ನಾವು ಮಾಡ್ತೇವೆ. ಅಂದರೆ ನಾವು ಈಗ 12 ಜನ 12 ಜನ 10,000 ರೂಪಾಯಿ ಅಂದರೆ 1,20,000 ರೂಪಾಯಿ ಆಯ್ತು. ಈ 1,20,000 ರೂಪಾಯಿನ ಈಗ ನಾವು ಫಸ್ಟ್ ತಿಂಗಳ ಅದನ್ನ ಏನು ಮಾಡ್ತೇವೆ ನಾವು. ಈಗ ಮೊದಲೆಲ್ಲ ನಾವು ಏನು ಮಾಡ್ತಿದ್ದು, ಈಗ ನಾವಂತೂ ಒಂದು 8-10 ವರ್ಷ ಆಯ್ತು ನಾವು ಬಿ ಸಿ ಮಾಡಾಕತ್ತಿ. ನಾವು ಮೊದಲೆಲ್ಲ ಏನು ಮಾಡ್ತಿದ್ವು ಅಂದ್ರೆ, ಈಗ ಎಲ್ಲರದು ಹೆಸರು ಬರೆದು ಆಮೇಲೆ ಅವನ್ನ ಯಾರ್ದಾರ ಕಡೆ ಒಂದು ಚೀಟಿ ಎತ್ತದು, ಈ ಥರ ಮಾಡ್ತಿದ್ವು ನಾವು. ಅದು ಮಾಡೋದ್ರಿಂದ ಏನಾಗತ್ತಿತ್ತು, ಈಗ ಫಸ್ಟ್ ಚೀಟಿ ಎತ್ತಿದವ್ರಿಗೆ ಅವರಿಗೆ ಲಾಭ ಆಯಿತು. ಆಮೇಲೆ ಲಾಸ್ಟ್ ಬಂದವ್ರಿಗೆ ಅವ್ರಿಗೆ ಅದರಿಂದ ಏನು ಬೆನಿಫಿಟ್, ಅದಕ್ಕೆ ಎಲ್ಲ ಅಮೌಂಟ್ ಒಮ್ಮೆ ಬರ್ತೈತಿ, ಅದು ಸರಿ ರೀ. ಆದ್ರೆ ಅವ್ರಿಗೆ ಅದರಿಂದ ಏನು ಬೆನಿಫಿಟ್ ಆಗಂಗಿಲ್ಲ. ಅದಕ್ಕೆ ಮತ್ತು ಹೀಗಾಗಿ ಅವ್ರಿಗೆ ಇದು ನಮಗೂ ಸರಿ ಅನ್ನಿಸ್ಲಿಲ್ಲ. ಹೀಗಾಗಿ ನಾವು ಅದನ್ನು ಎಲ್ಲರೂ ಉಳ್ದವ್ರೂ ಎಲ್ಲರೂ ಸಜೆಷನ್ ಕೊಟ್ಟರು, ಈ ರೀತಿಯಾಗಿ ಮಾಡಿದರೆ ಚಲೋ ಆಗ್ತೈತಿ ಅಂಥೇಳಿ, ನಾವು ಸವಾಲು ಬಿಸಿ ಮಾಡೋಣ ಅಂಥೇಳಿ ಎಲ್ಲರೂ ಸಜೆಷನ್ ಕೊಟ್ಟರು. ಎಲ್ಲರದು ಸಜೆಷನನ್ನು ಕೇಳಿ ಅವ್ರದ್ದೆಲ್ಲರದು ಒಪ್ಪಿಗೆ ತಗೊಂಡ ನಾವು ಆಮೇಲೆ ಏನು ಮಾಡಾಕತ್ತು, ಮೊದಲ 1,000 2,000 ಇಷ್ಟಿಷ್ಟು ಅಂತ ಹಾಕ್ತಿದ್ವು. ಆಮೇಲೆ ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕೋನು, ಆಮೇಲೆ ಅದು ನಮಗೆಲ್ಲ ಉಳಿತಾಯ ಆಕೈತಿ. ನಮ್ಮ ಪೇಮೆಂಟ್ದಂದು ಏನಾಕತಿ, ನಾವು ಬೇರೆ ಕಡೆ ಇದನ್ನು ಮಾಡೋಕ್ಕಿಂತ ಇದ್ರೊಳಗೆ ಇದನ್ನು ಮಾಡಿದರೆ ಚಲೋ ಆಗುತ್ತೆ ಅಂಥೇಳಿ ನಮಗೆ 1,000 ರೂಪಾಯಿ ಮಾಡೋದ್ರಿಂದ ಅವಾಗೂ ನಮ್ಗೆ ಅನುಕೂಲ ಆಕಾಯ್ತು. ಹಂಗೆ ನಾವು ಅದನ್ನು 2,000 ಮಾಡ್ಕೊತ ಬಂದು 3,000 ಮಾಡ್ಕೊತ ಬಂದು ಆಮೇಲೆ 5,000 ಹಾಕಾಕತ್ತು. ಆಮೇಲೆ ಈಗ ನಾವು 10,000 ರೂಪಾಯಿ ಹಾಕ್ತೇವ್ರಿ. ಪ್ರತಿ ತಿಂಗಳ 10,000 ರೂಪಾಯಿ ಅಂದ್ರೆ ಯಾರಿಗೆ ಆಗಂಗಿಲ್ಲ ಅವ್ರು ಇಬ್ಬರು ಜನ ಕೂಡ 10,000 ರೂಪಾಯಿ ಹಾಕ್ತಾರೆ. ಹಿಂಗೆ ನಾವು 12 ಜನ ಸೇರೇವಿ. ಈಗ 12 ಜನ ಅಂದ್ರೆ 12 ತಿಂಗಳು 10,000 ರೂಪಾಯಿ ಅಂದ್ರೆ 1,20,000 ರೂಪಾಯಿ ಆಗ್ತೈತಿ ನಮ್ಗೆ. ಈಗ ನಾವು ಅದನ್ನು 1,20,000 ರೂಪಾಯಿ ಯಾವ ರೀತಿಯಾಗಿ ನಾವು ಸವಾಲು ಮಾಡ್ತೇವೆ ಅಂದ್ರೆ, 1,20,000 ರೂಪಾಯಿ ಈ ತಿಂಗಳ ಯಾರಾದರೂ ಒಬ್ರು ಅಂದ್ರೆ ಸವಾಲು ಮಾಡೋದು ನಾವು. ಈಗ 1,000 2,000 ಕೂಗೋದು, ಅವ್ರಿಗೆ ಯಾರ್ಯಾರಿಗೆ ಅನಿವಾರ್ಯತೆ ಇರ್ತೈತಿ ಅವರು ಜಾಸ್ತಿ ಅಮೌಂಟ್ ಕೊಟ್ಟು ತಗೋತಾರೋ. ಹಂಗೆ ನಾವು ಕೂಗೋದು, ಒಂದು 3-4 ಜನ ಅಥವಾ ಯಾರ್ಯಾರಿಗೆ ಬೇಕಲ್ಲ ಅವ್ರು ಕೂಗ್ತಾರೆ. ಹಂಗೆ ಕೂಗಿ ನಾವು ಈಗ 1,20,000ಕ್ಕೆ 8,000 ರೂಪಾಯಿ ತನಕ ಕೂಗಿದ್ರು. 8,000ದ ಮೇಲೆ ಯಾರು ಕೂಗಲಿಲ್ಲ ಅಂದ್ರೆ ಲಾಸ್ಟ್ 8,000 ರೂಪಾಯಿ ಯಾರು ಕೂಗಿರ್ತಾರಲ್ಲ ಅವ್ರಿಗೆ ಆ ಅಮೌಂಟ ಕೊಟ್ಟು ಬಿಡೋದು. ಅಂದ್ರೆ 1,20,000 ರೂಪಾಯಿದಾಗ ನಾವು ಇದು ಫಸ್ಟ್ ಬೀಸಿ 8,000 ರೂಪಾಯಿಗೆ ಅವ್ರ ತೊಗೊಂಡ್ರಂದ್ರೆ ಅವ್ರದ್ದು ಟೋಟಲ್ ಅಮೌಂಟ ಎಷ್ಟಿತ್ತು, 1,20,000 ರೂಪಾಯಿ ಇತ್ತು. 1,20,000 ರೂಪಾಯಿ ಇತ್ತು. ಇದ್ರೊಳಗೆ ನಾವೇನು ಮಾಡ್ತೇವೆ, ಅವರಿಗೆ 8,000 ರೂಪಾಯಿ ಮೈನಸ್ ಮಾಡಿನ ಕೊಟ್ಬಿಡ್ತೀವಿ. 1,12,000 ರೂಪಾಯಿಯನ್ನು ನಾವು ಅವರಿಗೆ ಕೊಟ್ಬಿಡ್ತೀವಿ. ಹಿಂಗೆ ನಾವು ಈ ಫಸ್ಟ್ ಬಿ ಸಿ ಒಳಗೆ ನಮಗೆ 8,000 ರೂಪಾಯಿ ಲಾಭ ಆಯಿತು. ಆಮೇಲೆ ನಾವು ಸೆಕೆಂಡ್ ಬಿ ಸಿ 6,000 ತನಕನೂ ಕೇಳ್ಬೋದು, 7,000 ತನಕನೂ ಕೇಳ್ಬೋದು. ಆಮೇಲೆ ಅವಾಗ ಯಾರಿಗೆ ಅನಿವಾರ್ಯತೆ ಇರ್ತೈತಿ ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತೈತಿ. ಅವ್ರು 9,000ನೂ ಕೇಳ್ಬೋದು. ಇದು ಫಸ್ಟ್ ಬಿ ಸಿ 8,000 ಆಗೈತಂತ ಇದು ಅದಕ್ಕಿಂತ ಕಡಿಮೆ ಆಕೈತೆ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಇದು 9,000ನೂ ಆಗ್ಬೋದು. ಇದು 9,000 ರೂಪಾಯಿ ಆತಂದ್ರೆ ಇಲ್ಲಿ ನಾವು ಅವ್ರಿಗೆ ಎಷ್ಟು 1,11,000 ರೂಪಾಯಿಯನ್ನು ನಾವು ಅವ್ರಿಗೆ ಕೊಡ್ತೇವೆ. ಅಂದ್ರೆ ನಾವು ಈ ಅಮೌಂಟನ್ನು ಮುರ್ಕೊಂಡನ ಅವ್ರಿಗೆ ಕೊಡ್ತೇವೆ. ಇದ್ರೊಳಗೆ 2 ಜನದ ಮುಗೀತು. ಇನ್ನು ಉಳ್ದವ್ರೆಷ್ಟ 10 ಜನದಾಗ ನಾವು ಮತ್ತು ತರ್ಡ್ ಬಿ ಸಿ ಮಾಡ್ತೇವೆ. ಅವಾಗ ಒಂದು 6,000 ರೂಪಾಯಿ ಹೋಯ್ತು ಅಂತ ಅನ್ಕೋರಿ. ಅವಾಗ 6,000 ರೂಪಾಯಿಗೆ ಹೋತಂದ್ರೆ ಅವ್ರಿಗೆ ನಾವು ಎಷ್ಟು ಕೊಡ್ತೇವೆ ಅಮೌಂಟ, 1,14,000 ರೂಪಾಯಿ ಅಮೌಂಟ್ ಕೊಡ್ತೇವೆ ನಾವು. ಹಿಂಗೆ ಪ್ರತಿ ತಿಂಗಳು ನಾವು ಹಿಂಗೆ ಮಾಡ್ಕೋತಾ ಹೋಗ್ತೇವೆ. ಇಲ್ಲಿ ಹೆಚ್ಚು ಕಡಿಮೆನೂ ಆಗ್ಬೋದು. ಈ ರೀತಿ ಮಾಡ್ಕೊತ ಹೋಗಿ ನಮ್ಗೆ ಇದೇನು ಅಮೌಂಟ್ ಇರ್ತೈತಲ್ಲ, ಈ ಅಮೌಂಟನ್ನು ನಾವು ಲಾಸ್ಟ್ ಕೂಡಿಸ್ತೇವೆ ರೀ. ಎಲ್ಲ ಕೂಡಿ ನಮಗೆ ಒಂದು 30,000 ಆಯ್ತಂದ್ರೆ ಆ ಅಮೌಂಟ ನಾವು ಡಿವೈಡೆಡ್ ಬೈ 12 ಮಾಡ್ತೀವಿ ರೀ. 12 ಮಾಡಿ 12 ಜನಕ್ಕೆ ಹಂಚ್ಕೋತೀವಿ. ನಮಗೆ 2,500 ಬರಬಹುದು,
ಅಥವಾ 3,000 ಇದು ಅಮೌಂಟ್ ಜಾಸ್ತಿ ಆಗಿತ್ತಂದ್ರೆ 3,000ನೂ ಬರ್ಬೋದು. ಈ ರೀತಿಯಾಗಿ ಅಥವಾ 2,500ಕ್ಕಿಂತ ಕಡಿಮೆನೂ ಬರ್ಬೋದು, 2,000 ಬರ್ಬೋದು. ಯಾವ ಇದು ಅಮೌಂಟ್ ಎಷ್ಟು ಬರ್ತೈತಿಲ್ಲ ಅದನ್ನು ನಾವು ಲಾಸ್ಟಿಗೆ ಎಲ್ಲರೂ ಸೇರಿ ಹಂಚ್ಕೋತು. ಇದರಿಂದ ನಮ್ಮ ಲಾಸ್ಟ್ ತೊಗೊಂಡವ್ರಿಗೂ ಬೆನಿಫಿಟ್ ಆಕೈತಿ. ಯಾಕಂದರೆ ಇದು 3,000 ರೂಪಾಯಿ ಅವ್ರಿಗೆ ಸಿಗ್ತೈತಿ. ಆಮೇಲೆ ಅವರು ಲಾಸ್ಟ್ ತೊಗೊಂಡವ್ರೆ ಈ ಅಮೌಂಟ್ ಏನಾಕೈತಿ ಅವ್ರಿಗೆ ಕಡಿಮೆ ಬೇಡವ್ರ ಇರಂಗಿಲ್ಲ ಅಂತಲೇ ಅವ್ರಿಗೆ ಲಾಸ್ಟಿಗೆ ಈಗ ನಾಲ್ಕನೇ ಬಿ ಸಿ 5,000ಕ್ಕೆ ಹೋಯ್ತು. ಆಮೇಲೆ 5ನೇ ಬಿ ಸಿ 3,000 ರೂಪಾಯಿಗೆ ಹೋಗ್ತೈತಿ. ಹಿಂಗೆ ಈ ರೀತಿಯಾಗಿ ಲಾಸ್ಟ್ಗೆ ಕಡಿಮೆ ಹಾಕೋತನ ಬರ್ತೈತಿ. ಇದು ಬೇಡು ಅಮೌಂಟೂ ಕಡಿಮೆ ಆಗಿರ್ತೈತಿ ಅವ್ರಿಗೆ. ಆಮೇಲೆ ಇದು ಪ್ಲಸ್ ಇದು ಅವ್ರಿಗೆ ಸಿಗ್ತೈತಿ. ಹಿಂಗೆ ಲಾಸ್ಟ್ ತೊಗೊಂಡವ್ರಿಗೂ ಲಾಭ ಆಗ್ತೈತಿ. ಆಮೇಲೆ ಫಸ್ಟ್ ತೊಗೊಂಡವ್ರಿಗೂ ಲಾಭನೇ ಇದೆ. ಫಸ್ಟ್ ತೊಗೊಂಡವ್ರಿಗೆ ಏನು ಲಾಭ ಅಂದರೆ ಈಗ ನೋಡಿರಿ, ನಾವು ಈಗ 2% 1 ಲಕ್ಷಕ್ಕೆ 2% ಬಡ್ಡಿ ಹಂಗೆ ಹಿಡಿದ್ರೂ ನಾವು 1 ಲಕ್ಷಕ್ಕೆ 2,000 ರೂಪಾಯಿ ಕೊಡ್ತೇವೆ. 2,000 ರೂಪಾಯಿ ಕೊಟ್ರಂದ್ರೆ ನಾವು ಒಂದು ವರ್ಷಕ್ಕೆ 1 ಲಕ್ಷಕ್ಕೆ ಅಂದ್ರೆ ಈಗ 2,000 ಪ್ರತಿ ತಿಂಗಳ ನಾವು 2,000 ರೂಪಾಯಿ ಕೊಡ್ತೇವಂದ್ರೆ 1 ಲಕ್ಷಕ್ಕೆ ಈಗ 10 ತಿಂಗಳಿಗೆ ಎಷ್ಟಾಗ್ತೈತಿ? 1 ತಿಂಗಳಿಗೆ 2,000 ಅಂದ್ರೆ 10 ತಿಂಗಳಿಗೆ 20,000 ರೂಪಾಯಿ ಆಕೈತಿ. ಇದು 10 ತಿಂಗಳಿಗೆ 20,000 ರೂಪಾಯಿ ಆಗ್ತೈತಿ. ಆಮೇಲೆ 12 ತಿಂಗಳದ ಅದು 2 ತಿಂಗಳದ 4,000 ರೂಪಾಯಿ ಅಂದ್ರೆ 24,000 ರೂಪಾಯಿ ಏನಾಯ್ತು ನಮ್ದು ಒಂದು ವರ್ಷಕ್ಕೆ. ನಾವು ಹೊರಗಡೆ ಬಡ್ಡಿ ಹೆಂಗೆ ತೆಗೆದ್ರೆ ನಾವು 1 ಲಕ್ಷಕ್ಕೆ ಅಷ್ಟರಿದೆ 1,20,000 ರೂಪಾಯಿ ಅಮೌಂಟ್ ಐತೆ ನಮ್ದು. 1 ಲಕ್ಷಕ್ಕೆ 24,000 ರೂಪಾಯಿ ಆಗ್ತೈತಿ ಬಡ್ಡಿ ನಾವು ಹೊರಗಡೆ ತೆಗೆದ್ರೆ. ಅದಕ್ಕೆ ನಾವು ಹಿಂಗೆ ಈ ರೀತಿಯಾಗಿ ನಾವು ಬಿ ಸಿ ಮಾಡೋದ್ರಿಂದ ನಮಗೆ ಕಂತು ವೈಸ್ನು ಅಸಲು ಮುಟ್ತೈತಿ. ಆಮೇಲೆ ನಮಗೆ ಬಡ್ಡಿನೂ ಜಾಸ್ತಿ ಆಗಂಗಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಗ್ತೈತಿ ರೀ ಇದಕ್ಕೆ. ಇದು 10 ತಿಂಗಳಿಗೆ 20,000 ರೂಪಾಯಿ ಆಗ್ತೈತಿ. ಆಮೇಲೆ 12 ತಿಂಗಳದ ಅದು 2 ತಿಂಗಳದ 4,000 ರೂಪಾಯಿ ಅಂದ್ರೆ 24,000 ರೂಪಾಯಿ ಏನಾಯ್ತು ನಮ್ದು ಒಂದು ವರ್ಷಕ್ಕೆ. ನಾವು ಹೊರಗಡೆ ಬಡ್ಡಿ ಹೆಂಗೆ ತೆಗೆದ್ರೆ ನಾವು 1 ಲಕ್ಷಕ್ಕೆ ಅಷ್ಟರಿದೆ 1,20,000 ರೂಪಾಯಿ ಅಮೌಂಟ್ ಐತೆ ನಮ್ದು. 1 ಲಕ್ಷಕ್ಕೆ 24,000 ರೂಪಾಯಿ ಆಗ್ತೈತಿ ಬಡ್ಡಿ ನಾವು ಹೊರಗಡೆ ತೆಗೆದ್ರೆ. ಅದಕ್ಕೆ ನಾವು ಹಿಂಗೆ ಈ ರೀತಿಯಾಗಿ ನಾವು ಬಿ ಸಿ ಮಾಡೋದ್ರಿಂದ ನಮಗೆ ಕಂತು ವೈಸ್ನು ಅಸಲು ಮುಟ್ತೈತಿ. ಆಮೇಲೆ ನಮಗೆ ಬಡ್ಡಿನೂ ಜಾಸ್ತಿ ಆಗಂಗಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಗ್ತೈತಿ ರೀ ಇದಕ್ಕೆ. ಇದು 10 ತಿಂಗಳಿಗೆ 20,000 ರೂಪಾಯಿ ಆಗ್ತೈತಿ. ಆಮೇಲೆ 12 ತಿಂಗಳದ ಅದು 2 ತಿಂಗಳದ 4,000 ರೂಪಾಯಿ ಅಂದ್ರೆ 24,000 ರೂಪಾಯಿ ಏನಾಯ್ತು ನಮ್ದು ಒಂದು ವರ್ಷಕ್ಕೆ. ನಾವು ಹೊರಗಡೆ ಬಡ್ಡಿ ಹೆಂಗೆ ತೆಗೆದ್ರೆ ನಾವು 1 ಲಕ್ಷಕ್ಕೆ ಅಷ್ಟರಿದೆ 1,20,000 ರೂಪಾಯಿ ಅಮೌಂಟ್ ಐತೆ ನಮ್ದು. 1 ಲಕ್ಷಕ್ಕೆ 24,000 ರೂಪಾಯಿ ಆಗ್ತೈತಿ ಬಡ್ಡಿ ನಾವು ಹೊರಗಡೆ ತೆಗೆದ್ರೆ. ಅದಕ್ಕೆ ನಾವು ಹಿಂಗೆ ಈ ರೀತಿಯಾಗಿ ನಾವು ಬಿ ಸಿ ಮಾಡೋದ್ರಿಂದ ನಮಗೆ ಕಂತು ವೈಸ್ನು ಅಸಲು ಮುಟ್ತೈತಿ. ಆಮೇಲೆ ನಮಗೆ ಬಡ್ಡಿನೂ ಜಾಸ್ತಿ ಆಗಂಗಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಗ್ತೈತಿ ರೀ ಇದಕ್ಕೆ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಭಾಳ ಬೆನಿಫಿಟ್ ಆಗ್ತೈತಿ. ಅದ್ರ ಸಲುವಾಗಿ ನಾವು ನಮ್ದು ಸಣ್ಣ ಉಳಿತಾಯ ನಮ್ಗೆ 10,000 ರೂಪಾಯಿ ಹಾಕಂತ ಅನ್ನಂಗಿಲ್ಲ. ನಮ್ಗೆ ಎಷ್ಟು ಆಗ್ತೈತಿ ಅಷ್ಟು ನಾವು ಏನೋ ಒಂದು ಬಂಗಾರ ತೊಗೊಳಕ್ಕಾಗಲಿ ಅಥವಾ ಏನೋ ಒಂದು ನಾವು ಏನೋ ಜಗ ತೊಗೋದಾತು ಏನಾಯ್ತು. ನಾನಂತೂ ಈ ಹಣದಿಂದ ಭಾಳ ಯೂಸ್ಫುಲ್ ಮಾಡ್ಕೊಂಡೇನಿ. ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು. ಅದಕ್ಕಾಗಿ ಶೇರ್ ಮಾಡ್ಕೊತೀನಿ. ಆದರೆ ಇದು ಅಮೌಂಟ್ ನಮ್ಮ ಅಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕರೆಕ್ಟ್ ಆಗ್ತೈತಿ. ಇಲ್ಲಾಂದ್ರೆ ಅವ್ರ ಕಡೆ ಈಗ ನಮ್ಮ ಪೇಮೆಂಟ್ದಂದ ನಾವು ಉಳಿತಾಯ ಮಾಡ್ಕೋಬೇಕು ಅನ್ನೋರಿಗೆ ಇದು ಹೆಲ್ಪ್ ಆಗ್ತೈತಿ. ಇಲ್ಲ ಈಗ ಭಾಳ ದೊಡ್ಡ ರಿಚ್ ಪೀಪಲ್ಗದು ಏನಾಗ್ತೈತಿ ಅವ್ರ ಕಡೆ 10,000 ರೂಪಾಯಿ ಅಲ್ಲಿ ಹಾಕೋದೇನ ನಮ್ಮ ಬ್ಯಾಂಕ್ನಾಗ ಇರ್ತಾವೆ ಬಿಡ್ಲ ಅಲ್ಲೇ ಅನ್ನೋ ಇದರಲ್ಲೇ ಮಾತಾಡ್ತಾರೋ. ಆದರೆ ನಮ್ಮಂಥವ್ರಿಗಂತೂ ಭಾಳ ಅನುಕೂಲ ಆಗ್ತೈತಿ ಅದಕ್ಕೆ ಈ ರೀತಿಯಾಗಿ ನಾವು ಮಾಡಿದ್ರೆ ನಮ್ದು ಅಮೌಂಟ ಉಳಿತಾಯ ಮಾಡ್ಕೊಂಡ್ರೆ ನಾವು ಏನಾದರೂ ಸೇವಿಂಗ್ಸ್ ಮಾಡ್ಕೋತಾ ಹೋಗ್ಬೋದು. ಏನಾದರೂ ನಮಗೆ ಬಂಗಾರ ತೊಗೋದಾಗಲಿ ಏನೋ ನಾವು ಜಗ ತೊಗೋದಾಗಲಿ ಈ ರೀತಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತೈತಿ. ಅದಕ್ಕೆ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದಕ್ಕೆ ನಾನು ಶೇರ್ ಮಾಡ್ಕೊಂಡೇನಿ. ನೋಡಿರಿ ನೀವು ಯಾವ ರೀತಿಯಾಗಿ ಬಿಸಿ ಮಾಡ್ತೀರಿ, ಆಮೇಲೆ ನೀವು ಯಾವ ರೀತಿಯಾಗಿ ಅದನ್ನು ಹಂಚ್ಕೋತೀರಿ ಅಮೌಂಟನ್ನು, ಆಮೇಲೆ ಹೆಂಗೆ ಮಾಡಿದ್ರೆ ಚಲೋ ಅನ್ನೋದನ್ನು ನೀವು ನಂಗೆ ಕಮೆಂಟಲ್ಲಿ ಹೇಳ್ರಿ. ಆದರೆ ಚೀಟಿ ಫಂಡ್ ಮಾಡೋದು ಮುಂದೆ ನಾವು ಭಾಳ ಹುಷಾರಾಗಿ ಮಾಡ್ಬೇಕ್ರಿ. ಅದನ್ನು ನಾವು ಈಗ ಅಮೌಂಟ್ ನಮ್ಮದು ಸವಾಲು ಮಾಡಿದ ಅಮೌಂಟ್ ಏನು ಇರ್ತೈತಲ್ಲ ಅದನ್ನು ನಾವು ಒಬ್ಬರ ಕಡೆ ಸೇಫಾಗಿ ಇಟ್ಕೊಳಕ್ಕೆ ಕೊಟ್ಟಿರ್ತು. ಆ ಅಮೌಂಟನ್ನು ನಾವು ಲಾಸ್ಟಿಗೆ ಹಂಚ್ಕೋತು. ಹಂಗೆ ಈಗ ನಾವು
ಈಗ ಚಿಟಿ ಫಂಡ್ ಮಾಡೋದ್ ಮುಂದೆ ಏನೋ ನಮಗೆಲ್ಲ ಗೊತ್ತಿದ್ದವ್ರ ಅಂದ್ರೆ ನಾವು ಎಲ್ಲ ನಮ್ಗೆ ನಂಬಿಕೆ ಇದ್ದವ್ರ ಕಡೆ ಅಷ್ಟೇ ಸೇರಿ ನಾವು ಮಾಡಬೇಕು. ಯಾಕಂದ್ರೆ ಈಗ ಒಂದೊಂದು ಕಡೆ ಎಲ್ಲ ಚಿಟಿ ತೊಗೊಳ್ತಾರ, ಆಮೇಲೆ ತುಂಬಾಕ ಇದನ್ನು ಮಾಡಂಗಿಲ್ಲ. ಅದಕ್ಕಾಗಿ ನಾವು ಎಲ್ಲ ಮೊದಲೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಎಲ್ಲರಿಗೂ ಹೇಳಿ ಎಲ್ಲರೂ ಸೇರಿ ಮಾತಾಡ್ಕೊಂಡು ಮಾಡಬೇಕು. ಇದೊಂದು ನಿಮ್ಗೆ ಹೇಳಬೇಕಾಗಿತ್ತು. ಅದು ನೋಡಿರಿ, ನಾ ಈ ರೀತಿಯಾಗಿ ವಿಡಿಯೋ ಮಾಡಿದ್ದೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ನಾ ಯಾವ ರೀತಿಯಾಗಿ ವಿಡಿಯೋಸ್ ಹಾಕ್ಬೇಕನ್ನೋದನ್ನು ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.